ಬೆಳಗಾವಿಯಲ್ಲಿ ನಾಡದ್ರೋಹಿ ಎಂಇಎಸ್ ಪುಂಡಾಟವನ್ನ ಮೆರೆದಿದೆ. ಅನುಮತಿ ಇಲ್ಲದಿದ್ರೂ ಕೂಡ ಕರಾಳ ದಿನಾಚರಣೆಯನ್ನ ಮಾಡಿದ್ದಾರೆ ಈ ನಾಡದ್ರೋಹಿಗಳು. ಕರಾಳ ದಿನದ ಮೆರವಣಿಗೆ ಕಪ್ಪು ಬಟ್ಟೆ ಧರಿಸಿ ಕಪ್ಪು ಬಾವುಟ ಹಿಡಿದು ಉದ್ದಟತನವನ್ನು ಮಾಡಿದ್ದಾರೆ. ಸರ್ಕಾರದ ವಿರುದ್ಧ ಘೋಷಣೆ ಕೂಗಿದ್ದಾರೆ ಈ ಪುಂಡರು. ಗಡಿ ಭಾಗ ಮಹಾರಾಷ್ಟ್ರಕ್ಕೆ ಸೇರಬೇಕು ಅಂತ ಘೋಷಣೆ ಕೂಗಿದ್ದಾರೆ. ಮಹಾರಾಷ್ಟ್ರ ಕರ್ನಾಟಕ ಗಡಿಯಲ್ಲಿ ಶಿವಸೇನೆಯ ಪುಂಡಾಟಿಕೆ ಇದು. ಕೊಂಗನೊಳ್ಳಿ ಗಡಿಯಲ್ಲಿ ಶಿವಸೇನೆಯ ಕಾರ್ಯಕರ್ತರು ಉದ್ದಟತನವನ್ನು ತೋರಿಸಿದ್ದಾರೆ. ಗಡಿಯೊಳಗೆ ನುಗ್ಗಲು ಯತ್ನಿಸಿದ್ದಾರೆ ಪುಂಡರು. ಪೊಲೀಸರವರನ್ನ ತಡೆದಿದ್ದಾರೆ. ಉದ್ಧವ್ ಠಾಕ್ರೆ ಬಣದ ಸಂಜಯ್ ಪವಾರ್ ಹಾಗೆ ವಿಜಯ್ ದೇವಣೆ ಈ ರೀತಿಯಾಗಿ ಕನ್ನಡಿಗರನ್ನ ಕೆರಳಿಸಿದ್ದಾರೆ. ಬಹಳ ಆಕ್ರೋಶಕ್ಕೆ ಕಾರಣ ಆಗ್ತಾ ಇದೆ. ಸುಪ್ರೀಂ ಕೋರ್ಟ್ನಲ್ಲಿದೆ, ಮಹಾಜನ್ ವರದಿ ಅಂತಿಮವಾಗಿದೆ ಗಡಿ ವಿವಾದಕ್ಕೆ ಸಂಬಂಧಪಟ್ಟಂಗೆ. ಆದರೆ ಇದೆಲ್ಲದರ ಮಧ್ಯೆ ಕೂಡ ಆ ಗಡಿ ಏನಿದೆ ಚೆಕ್ ಪೋಸ್ಟ್, ಅಲ್ಲಿಂದ ನಮ್ಮ ಕರ್ನಾಟಕ ಬಾರ್ಡರ್ ಏನಿದೆ ಅಲ್ವಾ, ಎಂಟ್ರಿ ಆಗುವಂಥ ಒಂದು ಪ್ರಯತ್ನವನ್ನು ಉದ್ದಟತನವನ್ನು ಮಾಡಿದರು. ಆ ಸಂದರ್ಭದಲ್ಲಿ ಕರ್ನಾಟಕ ಪೊಲೀಸರು ಅವರನ್ನು ತಡೆದರು. ಶಿವಸೇನೆಯ ಕಾರ್ಯಕರ್ತರು, ಉದ್ಧವ್ ಠಾಕ್ರೆ ಬಣದ ಕಾರ್ಯಕರ್ತರು ಈ ಟೈಮ್ನಲ್ಲಿ ಕನ್ನಡಿಗರನ್ನ ಕೆರಳಿಸುವಂತಹ ಕೆಲಸಕ್ಕೆ ಮುಂದಾದರು. कर्नाटक सरकार काय करते ते महाराष्ट्र सरकार वास्तव निषेध करा पाहिजे. आम्ही आमची भूमिका आता तुम्हाला आरोग्य पुढची दिशा किसान संयुक्त महाराष्ट्र नाही कुणाच्या बापाचे, नाही कुणाच्या बापाचे, आमच्या हक्काचं नाही कुणाच्या बापाचे. ಎಂಇಎಸ್ ನಾಯಕನ ಜೊತೆ ಸಿಪಿಐ ಜೆಎಂ ಕಾಳೆ ಮಿರ್ಚಿ ಸೆಲ್ಫಿ ತಗೊಂಡಿದ್ದಾರೆ. ಬೆಳಗಾವಿಯ ಸಂಭಾಜಿ ಮೈದಾನದಲ್ಲಿ ಸೆಲ್ಫಿ ತಗೊಂಡಿದ್ದಾರೆ. ಏನು ಅವನೇನು ದೊಡ್ಡ ಸೆಲೆಬ್ರಿಟನ್ನ, ಪುಂಡ ಅವನು, ಕನ್ನಡ ದ್ರೋಹಿ, ಬಹಳ ಕೇಸ್ ಇದೆ, ರೌಡಿ ಶೀಟರ್ ಅವನು. ಇದೇ ಸಿಪಿಐ ಈಗ ಆತನನ್ನು ಎಷ್ಟು ಬಾರಿ ಅರೆಸ್ಟ್ ಮಾಡಿದ್ದಾರೆ ನೋಡಿ, ನೋಡ್ತಾ ಇದ್ದೀವಿ. ಸಿಪಿಐ ಖಾಲಿ ಮಿರ್ಚಿ ಅವರೇ ನೋಡೋಕೆ ಒಂಥರ ಸೆಲೆಬ್ರಿಟಿ ತರ ಕಾಣ್ತಾರೆ. ಕೆಂಪೇಗೌಡ ಮಾದರಿಯಲ್ಲಿ ಮೀಸೆ ಗೀಸೆ ಸ್ಟೈಲ್ ಎಲ್ಲ ಮಾಡಿಕೊಂಡು ಅಂತ ಖಡಕ್ ಅಧಿಕಾರಿ ಅಂತ ಅನ್ಕೊಂಡಿದ್ವಿ ನಾವೇನೋ ಮೀಸೆ ನೋಡಿ. ಖಡಕ್ ಅಧಿಕಾರಿ ಅಲ್ಲ ಇವರು. ಆ ಪುಂಡನ ಜೊತೆ ಕೈ ಜೋಡಿಸ್ತಾರೆ ಅಂತ ಅನಿಸ್ತಾ ಇದೆ ನೋಡಿ. ಅವನಿದಾನಲ್ಲ, ಅವನು ಶುಭಂ ಶೆಳಕೆ, ಎಂಇಎಸ್ನ ಪುಂಡ, ಅವನು ನಾಡದ್ರೋಹಿ. ಅಲ್ಲಿದ್ಕೊಂಡು ಕನ್ನಡಿಗರ ಮೇಲೆ ದರ್ಪ ತೋರುವಂಥ ಕೆಲಸ ಮಾಡ್ತಾನೆ. ಗಡಿ ಭಾಷೆ ವಿಚಾರದಲ್ಲಿ ಕನ್ನಡಿಗರನ್ನ ಪದೇ ಪದೇ ಕೆಣಕ್ತಾ ಇರ್ತಾನೆ. ಅವನ ಜೊತೆಗೆ ಸೆಲ್ಫಿ ತಗೊಂಡಿದ್ದಾರೆ. ಬಹಳ ವಿರೋಧಕ್ಕೆ ಕಾರಣ ಆಗ್ತಿದೆ. ಈಗಾಗಲೇ ಕಮಿಷನರ್ ಕೂಡ ಭರವಸೆ ಕೊಟ್ಟಿದ್ದಾರೆ, ಇದ್ರ ಬಗ್ಗೆ ತನಿಖೆ ಮಾಡ್ತೀವಿ ಅಂತ. ಆದಷ್ಟು ಬೇಗ ಈ ಖಾಲಿ ಮಿರ್ಚಿ ಅವ್ರನ್ನ ಅಮಾನತು ಮಾಡಬೇಕು. ನನಗೆ ಕೂಡ ಸೋಷಿಯಲ್ ಮೀಡಿಯಾ ಮುಖಾಂತರ ಗೊತ್ತಾಗಿದೆ. ಅವರಿಗೆ ನಾವು ಇನ್ಸ್ಪೆಕ್ಟರ್ಗೆ ಅವ್ರ ಮೇಲೆ ವಾಚ್ ಇಟ್ಕೊಳ್ಳೋಕೆ ಬಿಟ್ಟಿದ್ದೀವಿ. ಈಗ ಯಾವ ಸರ್ಕಮ್ಸ್ಟೆನ್ಸಸ್ನಲ್ಲೂ ಸೆಲ್ಫಿ ತಗೊಂಡಿದ್ದಾರೆ, ಅದೊಂದು ಎನ್ಕ್ವೈರಿ ಮಾಡ್ತೀವಿ. ನಾವು ಶೋಕಾಸ್ ನೋಟಿಸ್ ಕೊಡ್ತೀವಿ. ಅದರ ಎನ್ಕ್ವೈರಿನಲ್ಲಿ ಏನು ಗೊತ್ತಾಗ್ತದೆ ಅದ್ರ ಮೇಲೆ ಮುಂದಿನ ಕ್ರಮ ನಾವು ಒಂದು ಪೂರ್ತಿ ಸಿಚುವೇಶನ್ ಅನಾಲಿಸಿಸ್ ಮಾಡ್ತೀವಿ. ಇದು ದೊಡ್ಡದು ಸಮಸ್ಯೆ ಇದೆ, ಇದು ಹೊಸದು ಸಮಸ್ಯೆ ಇಲ್ಲ. 6 ಡಿಕೇಡಿಂದ ಈ ಪ್ರಾಬ್ಲಮ್ ನಡೀತಾ ಇದೆ. ಅದರ ಮೇಲೆ ಮುಂದಿನ ಕ್ರಮ ತಗೊಳ್ತೇವೆ. ಇದು ನನಗೆ ಕೂಡ ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಶ್ರೀಧರ್ ನೀಡ್ತಾರೆ. ಶ್ರೀಧರ್, ಕನ್ನಡಿಗರಿಗೆ ಅವಮಾನ ಮಾಡುವಂತ ಕೆಲಸ ನಿಜಕ್ಕೂ ಅಲ್ಲ. ಜಿಲ್ಲಾಧಿಕಾರಿಗಳು ನಿರ್ಬಂಧವನ್ನ ವಿಧಿಸಿದ್ರು ಕೂಡ ಹೇಗೆ ಇಲ್ಲಿ ಅವಕಾಶವನ್ನ ಮಾಡಿಕೊಟ್ರು ಅಂತ ಹೇಳಿ, ಎಲ್ಲೊಂದು ಕಡೆ ಖಾಕಿ ಮತ್ತೆ ಖಾದಿ ಅದೆಲ್ಲರ ಬೆಂಬಲದಿಂದ ಈ ರೀತಿ ಇವರು ಮಿತಿಮೀರಿ ಆಡ್ತಾ ಇದ್ದಾರೆ ಅನ್ನೋದೊಂದು ಪ್ರಶ್ನೆ. ಸಿಪಿಐ ಮೇಲೆ ಕ್ರಮ ಆಗುತ್ತೆ ಅನ್ನುವಂಥ ಭರವಸೆ ಕೊಟ್ಟಿದ್ದಾರೆ. ಆ ಬೆಳವಣಿಗೆ ಎಲ್ಲಿಗೆ ಬಂತು ಅನ್ನೋದೀಗ ಪ್ರಭು, ಬೆಳಗಾವಿಯಲ್ಲಿ ಒಂದ್ ಕಡೆ ಅದ್ದೂರಿಯ ಕನ್ನಡ ರಾಜ್ಯೋತ್ಸವನ ಕನ್ನಡಿಗರ ಆಚರಣೆ ಮಾಡ್ತಾ ಇದ್ದಾರೆ. ಮತ್ತೊಂದು ಕಡೆ ನಾಡದ್ರೋಹಿ ಎಂಇಎಸ್ ಪುಂಡರು ಬೆಳಗಾವಿಯಲ್ಲಿ ಅನುಮತಿ ಇಲ್ಲದಿದ್ರು ಕೂಡ ಕರಾಳ ದಿನಾಚರಣೆ ಮೆರವಣಿಗೆಯನ್ನು ನಡೆಸಿದ್ರು. ಜೊತೆಗೆ ಮತ್ತೊಂದು ಕಡೆ ಗಡಿಯಲ್ಲಿ ಏನು ಶಿವಸೇನೆ ಪುಂಡರು ಕೂಡ ಪುಂಡಾಟಿಕೆ ನಡೆಸಿದ್ರು. ಬೆಳಗಾವಿ ಪ್ರವೇಶ ಮಾಡೋದಕ್ಕೆ ಯತ್ನಿಸಿದ ಶಿವಸೇನೆ ಪುಂಡರನ್ನ ಗಡಿಯಲ್ಲೇ ತಡೆದು ಅವರನ್ನು ಮಹಾರಾಷ್ಟ್ರ ಪೊಲೀಸರು ವಶಕ್ಕೆ ಪಡೆದುಕೊಳ್ಳುವಂಥ ಕೆಲಸವನ್ನು ಮಾಡಿದರು.
ಈ ಎಲ್ಲ ಬೆಳವಣಿಗೆಗಳ ಮಧ್ಯೆ ಏನು ಬೆಳಗಾವಿ ಮಾಳಮಾರುತಿ ಪೊಲೀಸ್ ಠಾಣೆಯ ಇನ್ಸ್ಪೆಕ್ಟರ್ ಅಂತ ಕಾಲಿಮಚ್ಚಿ ಏನಿದ್ದಾರೆ ನಾಡದ್ರೋಹಿ MES ಪುಂಡ ಮತ್ತು ರೌಡಿ ಸೀಟರ್ ಏನು ಶುಭಂ ಶೆಳ್ಕೆ ಜೊತೆ ಸೆಲ್ಫಿಯನ್ನು ತೆಗೆದುಕೊಳ್ಳುವ ಮೂಲಕ ಈಗ ಒಂದು ಎಡವಟ್ಟನ್ನು ಮಾಡಿಕೊಂಡಿರ್ತಕ್ಕಂಥದ್ದು. ಯಾಕೆ ಇದೇ ಕಾಲಿ ಮಿರ್ಚಿ ಕಳೆದ 2 ತಿಂಗಳ ಹಿಂದೆ ಅಷ್ಟೇ ಇದೇ ಶುಭಂ ಶೆಳ್ಕೆಯನ್ನು ಏನು ಮಹಾರಾಷ್ಟ್ರದಲ್ಲಿ ತಲೆ ಮಾಡಿಸ್ಕೊಂಡಿಲ್ಲ, ಆತನನ್ನು ಅರೆಸ್ಟ್ ಮಾಡಿ ಇನ್ನಲ್ಗೆ ಜೈಲಿಗೆ ಹಾಕಿದ್ರು. ಆದರೆ ಇವತ್ತು ಯಾಕೆ ಧರ್ಮ ಸಂಭಾಜಿ ಉದ್ಯಾನದಲ್ಲಿ ಈ ರೀತಿ ಒಂದು MES ಪುಂಡನ ಜೊತೆಗೆ ಫೋಟೋ ತೆಗೆದುಕೊಂಡ್ರು ಅನ್ನುವಂಥ ಒಂದು ವಿಚಾರ ಈಗ ಸಾಕಷ್ಟು ಚರ್ಚೆಗಳು ಮಾಡಿಕೊಂಡಿದೆ. ಎಲ್ಲೋ ಒಂದು ಕಡೆ ಇವತ್ತು ನಾಡದ್ರೋಹಿಗಳು MES ಪುಂಡರು ಕರಾಳ ದಿನಾಚರಣೆ ಅನುಮತಿ ಇಲ್ಲದೆ ಕೂಡ ಆಚರಣೆ ಮಾಡಿದ್ರು. ಅದರ ಜೊತೆಗೆ ಕಪ್ಪು ಬಟ್ಟೆಯನ್ನು ಧರಿಸಿದಂಥ ಶುಭಂ ಶೆಳ್ಕೆ ಜೊತೆಗೆ ಒಂದು ಫೋಟೋ ತೆಗೆಸಿಕೊಳ್ಳುವಂಥ ಒಂದು ವಿಡಿಯೋ ಈಗ ಸಾಮಾಜಿಕ ಜಾಲತಾಣ ಸಾಕಷ್ಟು ವೈರಲ್ ಆಗ್ತಾ ಇದೆ. ಜೊತೆಗೆ ಸ್ವತಃ ಪೊಲೀಸ್ ಆಯುಕ್ತರು ಮತ್ತು ಜಿಲ್ಲಾ ಉಸ್ತುವಾರಿ ಸಚಿವರು ಸೇರಿದಂತೆ ಗೃಹ ಮಂತ್ರಿಗಳು ಕೂಡ ಇವರ ವಿರುದ್ಧ ಕ್ರಮ ತೆಗೆದುಕೊಳ್ತೀವಿ ಅನ್ನೋಂಥ ಮಾತನ್ನು ಹೇಳಿದ್ದಾರೆ. ಇಲ್ಲಿ ಒಂದು ಅಂಶವನ್ನು ನಾವು ಗಮನಿಸಬೇಕು ಪ್ರಭು, ಯಾಕಂದರೆ ಒಬ್ಬ ಖಡಕ್ ಅಧಿಕಾರಿ ಈ ರೀತಿ ಅವರೇ ಅರೆಸ್ಟ್ ಮಾಡಿದಂಥ ಒಬ್ಬ ರೌಡಿ ಸೀಟರ್ ಮತ್ತು ನಾಡದ್ರೋಹಿ ಜೊತೆ ಸೆಲ್ಫಿ ತಗೊಂಡ್ಕೊಳ್ಳುವ ಮೂಲಕ ಎಲ್ಲೇ ಒಂದು ಕಡೆ ಏನು ಯಾವ ರೀತಿ ಒಂದು ಪೊಲೀಸರು ಇಲ್ಲಿ ವರ್ತನೆ ಮಾಡ್ತಾ ಇದ್ದಾರೆ ಅನ್ನೋಂಥದ್ದು ಕೂಡ ಇಲ್ಲಿ ಗೊತ್ತಾಗುತ್ತೆ ಅಂತ ಹೇಳ್ಬೋದು. ಒಟ್ಟಿನಲ್ಲಿ ಬೆಳಗಾವಿಯಲ್ಲಿ ಒಂದು ಕಡೆ ಅದ್ದೂರಿಯಾಗಿ ಕನ್ನಡ ರಾಜ್ಯೋತ್ಸವ ನಡೀತಾ ಇದೆ ಪ್ರಭು. ಮಧ್ಯರಾತ್ರಿಯಿಂದಲೇ ರಾಜ್ಯೋತ್ಸವದ ಸಂಭ್ರಮಾಚರಣೆ ಮುಗಿಲು ಮುಟ್ಟಿದೆ. ಇನ್ನೂ ಕೂಡ ಮೆರವಣಿಗೆ ಕೂಡ ಮುಂದುವರೆದಿರ್ತಕ್ಕಂಥದ್ದು. ಮತ್ತೊಂದು ಕಡೆ ಈಗ MES ಪುಂಡರು ಅನುಮತಿ ಇಲ್ಲದೆ ಒಂದು ಮೆರವಣಿಗೆ ನಡೆಸಿರ್ತಕ್ಕಂಥ ಕಾರಣಕ್ಕಾಗಿ ಮತ್ತು ಈ ಒಂದು ಏನು ಶುಭಂ ಶೆಳ್ಕೆಗೆ ಒಂದು 5 ಲಕ್ಷ ರೂಪಾಯಿ ಬಾಂಡ್ ನೀಡುವಂತೆ ಕೂಡ ಒಂದು ಪೊಲೀಸ್ ಆಯುಕ್ತರು ಸೂಚಿಸಿದ್ರು. ಈಗ ಏನಂದ್ರೆ ಶುಭಂ ಶೆಳ್ಕೆಯನ್ನು ಮೆರವಣಿಗೆಯಲ್ಲಿ ಭಾಗವಹಿಸಿದ ಶುಭಂ ಶೆಳ್ಕೆಯನ್ನು ವಶಕ್ಕೆ ಪಡೆದು ಕರ್ನಾಟಕದಿಂದ ಮಹಾರಾಷ್ಟ್ರದ ಗಡಿಗೆ ಈಗ ಏನು ಪಾರು ಮಾಡಿರ್ತಕ್ಕಂಥದ್ದು. ಈ ಮೂಲಕ ನಾಡದ್ರೋಹಿ ವಿರುದ್ಧ ಸದ್ಯಕ್ಕೆ ಬೆಳಗಾವಿ ಜಿಲ್ಲೆಯಿಂದ ಹೊರಗೆ ಹಾಕುವಂಥ ಕೆಲಸವನ್ನು ಪೊಲೀಸರು ಮಾಡಿದ್ದಾರೆ ಅಂತ ಹೇಳ್ಬೋದು. ಆದರೆ ಇಲ್ಲಿ ತಪ್ಪಿತಸ್ಥ ಅಧಿಕಾರಿಗಳು ಈ ತಪ್ಪಿತಸ್ಥರ ಅವ್ರ ವಿರುದ್ಧ ಕ್ರಮ ಆಗಬೇಕು ಅನ್ನೋಂಥ ಆಗ್ರಹ ಕೂಡ ಕನ್ನಡ ಪರ ಹೋರಾಟಗಾರರು ಮಾಡ್ತಾ ಇದ್ದಾರೆ. ಒಟ್ಟಿನಲ್ಲಿ ಒಂದು ಕಡೆ ಅದ್ದೂರಿ ಕನ್ನಡ ರಾಜ್ಯೋತ್ಸವ, ಮತ್ತೊಂದು ಕಡೆ ಏನು ನಾಡದ್ರೋಹಿ MES ಪುಂಡಾಟ ಕರಾಳ ರಾಜ್ಯೋತ್ಸವ ದಿವಸ ಕೂಡ ಒಂದು ಕರಾಳ ದಿನಾಚರಣೆ ಮಾಡುವ ಮೂಲಕ ಉದ್ದಟತನವನ್ನು ಪ್ರದರ್ಶನ ಮಾಡಿರ್ತಕ್ಕಂಥದ್ದು. MES ನಿಷೇಧ ಮಾಡಬೇಕು, MES ಈ ಒಂದು ಕರಾಳ ದಿನಾಚರಣೆ ಮುಂದಾಳತ್ವ ವಹಿಸಿದಂಥ ಏನು ಮುಖಂಡರಿದ್ದಾರೆ ಆ ಎಲ್ಲ ಮುಖಂಡರ ವಿರುದ್ಧ ಏನು ಗುಂಡಾ ಕಾಯ್ದೆ ಅಡಿ ಪ್ರಕರಣವನ್ನು ದಾಖಲಿಸಿ ಅವರನ್ನು ಬಂಧಿಸಬೇಕನ್ನೋ ಆಗ್ರಹವನ್ನು ಕನ್ನಡ ಪರ ಹೋರಾಟಗಾರರು ಕೂಡ ಆಗ ಸರ್ಕಾರಕ್ಕೆ ಒತ್ತಾಯ ಮಾಡಿರ್ತಕ್ಕಂಥದ್ದು ಪ್ರಭು. ಥ್ಯಾಂಕ್ ಯು ಶ್ರೀಧರ್ ಮಾಹಿತಿಗಾಗಿ.